ಮಾತ್ರ ಅಷ್ಟೇ ಅಲ್ಲ, ಇಲ್ಲಿನ ಸಮಾಜಮುಖಿಯಾದಂತಹ ದೃಷ್ಟಿಕೋನವನ್ನು ನಾವು ಗಮನಿಸಬೇಕು. ಅಂದ್ರೆ ಜನಕ್ಕೆ ಅನುಕೂಲವಾಗುವ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ಅಭ್ಯುದಯ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ರೂಪಿಸಿಕೊಂಡು ಜನತೆಗೆ ಬಹಳ ಉಪಯೋಗವಾಗುವಂತಹ ಸಾರ್ಥಕ ಕೆಲಸಗಳು ಈ ಕ್ಷೇತ್ರದಲ್ಲಿ ನಡೀತಾ ಇವೆ. ನಿಜಕ್ಕೂ ಇದು ಅಭಿನಂದನೀಯವಾದ ಕೆಲಸ. ಹೇಳಬೇಕಾದಂತಹ ಇನ್ನೂ ಒಂದು ಅಂಶ ಎಂದರೆ, ನಮ್ಮ ನಾಡಿನಲ್ಲಿ ಅನೇಕ ಪ್ರಾಚೀನವಾದಂತಹ ದೇವಸ್ಥಾನಗಳಿವೆ, ಅಲ್ಲೆಲ್ಲ ಸುಂದರವಾದ ಶಿಲ್ಪಕಲಾಕೃತಿಗಳಿವೆ. ಆದರೆ ವರಮಾನದ ಕೊರತೆಯಿಂದಾಗಿ, ದಾನ ಧರ್ಮಗಳ ಅಂಶ ಕಡಿಮೆ ಆಗುವುದರಿಂದಾಗಿ, ನಾನಾ ಕಾರಣಗಳಿಂದಾಗಿ ದೇವಸ್ಥಾನದ ವರಮಾನಗಳು ಈಗ ಕಡಿಮೆ ಆಗ್ತಾ ಇದ್ದು ನಿತ್ಯ ಪೂಜೆಗೂ ಕೂಡ ತೊಂದರೆ ಆಗುವಂಥದ್ದನ್ನು ನಾವು ಅನೇಕ ಕಡೆಗಳಲ್ಲಿ ಕಂಡಿದ್ದೇವೆ. ಇಂಥ ಶೀರ್ಣಾವಸ್ಥೆಯಲ್ಲಿರುವಂತಹ ಅನೇಕ ದೇವಸ್ಥಾನಗಳ ಅಭಿವೃದ್ಧಿಗಾಗಿಯೇ ಶ್ರೀ ಹೆಗಡೆಯವರು ಪ್ರತ್ಯೇಕವಾದಂತಹ ಧರ್ಮೋತ್ಥಾನ ಟ್ರಸ್ಟ್ ಎಂಬುದನ್ನು ಪ್ರಾರಂಭ ಮಾಡಿ ರಾಜ್ಯದ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ಶ್ರಮಿಸ್ತಾ ಇರುವುದು ಕೂಡ ಅತ್ಯಂತ ಶ್ಲಾಘನೀಯವಾದಂತಹ ಒಂದು ಅಂಶ. ಹಾಗೆಯೇ ಸಾಂಸ್ಕೃತಿಕವಾಗಿ ಪ್ರಾಚೀನವಾದಂತಹ ಅನೇಕ ಕಡತಗಳು, ಹಸ್ತಪ್ರತಿಗಳು, ತಾಡವೋಲೆಗಳು, ಅಮೂಲ್ಯವಾದಂತಹ ಗ್ರಂಥ ಭಂಡಾರ ಇದೆ. ಅವುಗಳನ್ನು ಸಂರಕ್ಷಿಸುವುದಕ್ಕಾಗಿ ಪ್ರತ್ಯೇಕವಾದಂತಹ ಒಂದು ವಿಭಾಗವನ್ನು ಪ್ರಾರಂಭ ಮಾಡಿದ್ದಾರೆ. ಯಕ್ಷಗಾನಕ್ಕೆ ಪ್ರಾರಂಭದಿಂದಲೂ ಈ ಕ್ಷೇತ್ರ ಮಹತ್ವದ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಶತಮಾನಗಳಿಂದ ಆ ಕಲೆ ಪ್ರವರ್ಧಮಾನ ಆಗುವ ಹಾಗೆ ಮಾಡಿದೆ. ಧರ್ಮಸ್ಥಳದ ಹೆಸರಿನಲ್ಲಿ ನಡೆಯುವಂತಹ ಯಕ್ಷಗಾನ ಅಲ್ಲಿ ಕೂಡ ಹಾಗೆಯೇ ಯೋಗ್ಯರನ್ನು ಆರಿಸಿ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿ ಒಳ್ಳೆಯ ಕಲಾವಿದರಾಗುವ ಹಾಗೆ ಪ್ರೇರಣೆಯನ್ನು, ಪ್ರಶಿಕ್ಷಣವನ್ನು ಕೊಡುವಂಥದ್ದನ್ನು ನಾವು ಕಾಣುತ್ತಾ ಇದ್ದೇವೆ. ಶ್ರೀ ಹೆಗಡೆಯವರ ಬಹುಮುಖವಾದ ಆಸಕ್ತಿಗೆ ನಿದರ್ಶನವಾಗಿ ಇನ್ನೂ ಎರಡನ್ನು ಉದಾಹರಿಸಬಹುದು. ಒಂದು ಮಂಜೂಷಾ ವಸ್ತು ಸಂಗ್ರಹಾಲಯ, ಮತ್ತೊಂದು ಕಾರ್ ಮ್ಯೂಸಿಯಂ. ಮಂಜೂಷಾ ವಸ್ತು ಸಂಗ್ರಹಾಲಯದಲ್ಲಿ ಬಹಳ ಸುಂದರವಾದ ಅಮೂಲ್ಯವಾದಂತಹ ಅನೇಕ ವಸ್ತುಗಳನ್ನು ನಾವು ಕಾಣಬಹುದು. ಇವುಗಳನ್ನು ನೋಡುವುದರಿಂದ ಕಣ್ಣಿಗೆ ಆನಂದ ಅಷ್ಟೇ ಅಲ್ಲ, ಒಂದು ರೀತಿಯ ಶಿಕ್ಷಣ ಕೂಡ ಆಗ್ತದೆ. ಎಂಥ ಕಲೆ, ಸಂಸ್ಕೃತಿ, ಪರಂಪರೆಗಳಿಗೆ ನಾವು ವಾರಿಸುದಾರರು ಎಂಬುದನ್ನು ನಾವು ಇಲ್ಲಿ ಕಾಣುತ್ತೇವೆ. ಹಾಗೆ ಕಾರ್ ಮ್ಯೂಸಿಯಂ, ಇದು ಹೆಗಡೆಯವರ ಆಸಕ್ತಿಯ ಒಂದು ಮುಖ. ಅತ್ಯಂತ ಹಳತಾದ ವಿಂಟೇಜ್ ಅಂತ ನಾವು ಏನು ಕರಿತೇವೆ, 100 ವರ್ಷಗಳ ಹಿಂದಿನ ಬಗೆ ಬಗೆಯ ಕಾರುಗಳನ್ನು ಅಲ್ಲಿ ಸಂಗ್ರಹಿಸಿದ್ದಾರೆ. ಶ್ರೀ ಸ್ವಾಮಿಗೆ ಅತ್ಯಂತ ಸುಂದರವಾದ ಅಲಂಕಾರ ಸೇವೆ ನಡೀತಾ ಇದೆ. ಆದ್ದರಿಂದಲೇ ಹಿರಿಯರು ಹೇಳಿದ್ದು, ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ. ಶಿಲೆಯಲ್ಲಿಯೂ ಕೂಡ ಭಗವಂತ ನಮಗೆ ಕಾಣಿಸುವಂತಹದ್ದು ಮುಖ್ಯವಾಗಿ ಅರ್ಚಕರ ತಪಶಕ್ತಿಯಿಂದ, ಅರ್ಚಕರ ಅಂತರಂಗದ ಸೌಂದರ್ಯದಿಂದ, ಭಕ್ತ ಜನಗಳ ಆ ಔದಾರ್ಯದಿಂದ. ಅಂತಹ ಸನ್ನಿಧಾನ ಈಗ ಸರ್ವಾಂಗ ಸುಂದರವಾಗಿ, ಸ್ವರ್ಣ ಕವಚ ಸಹಿತವಾಗಿ, ನಾನಾ ವಿಧದ ಹಾರಗಳಿಂದ ಅಲಂಕೃತವಾಗಿ ಶೋಭಾಯಮಾನವಾಗಿ ಬೆಳಗ್ತಾ ಇದೆ. ನೋಡಿದವರಿಗೆ ಧನ್ಯೋಸ್ಮಿ ಎಂಬ ಭಾವವನ್ನ ಮೂಡಿಸ್ತಾ ಇದೆ. ಈ ಪುಷ್ಪಾರ್ಚನೆಯನ್ನ ನೋಡಿದಾಗ ಒಂದು ಮಾತು ಜ್ಞಾಪಕಕ್ಕೆ ಬರುತ್ತೆ. ದೇವರನ್ನ ಪೂಜಿಸುವಾಗ ಪುಷ್ಪಗಳಿಂದ ಅರ್ಚಿಸ್ತೇವೆ. ಮಲ್ಲಿಗೆ, ಶಾವಂತಿಗೆ, ಸಂಪಿಗೆ, ಜಾಜಿ, ಕನಕಾಂಬರ, ಹೀಗೆ. ಆತ್ಮೀಯ ವೀಕ್ಷಕರೇ, ಈಗ ಅರ್ಚಕರು ಸಮಸ್ತ ವೀಕ್ಷಕರಿಗಾಗಿ ಸಂಕಲ್ಪವನ್ನ ಮಾಡಿ ಪೂಜೆಯನ್ನ ನೆರವೇರಿಸ್ತಾರೆ. ತಾವೆಲ್ಲರೂ ಮನಸ್ಸಿನಲ್ಲಿ ಧ್ಯಾನವನ್ನ ಮಾಡಿ ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ಕೋಬಹುದು. ಆ ಪ್ರಾರ್ಥನೆ ಮಂಜುನಾಥನಿಗೆ ತಲುಪುತ್ತೆ ಅನ್ನುವ ಆಸೆ ನಮ್ಮದು. ಓಂ ಅದ ಪ್ರಾರ್ಥನೆ ಜಗರೀಶೇವಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷ ಮಹೇಶ್ವರಂ ಗುರುದೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಂ ಪ್ರಭಂ ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಗುರುತಾಂ. ಘನಾನಾಂ ದ್ವಾಗ್ರಸ್ತಮತೋ ಗಣಪತಿ ಗಣಪತಿ ಪ್ರಾರ್ಥನೆ ವಿನಿಯೋಗಾಭಂ. ಘನಾನಾಂ ಸ್ವಾ ಗಣಪತಿಮವಾಮಹೇ ಕವಿಂ ಕಾವ್ಯನಮೋಶ್ರಾವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನೋತಿ ವಿದ್ಯುಸಾಧನಂ. ಶ್ರೀ ಮಹಾಗಣಪತಿ ನಮಃ. ಓಂ ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಧರ್ವಾತ್ಮಾನೀಲಕಂಠರಮೋಸ್ತುತೆ. ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಸಚ್ಚಿದಾನಂದಂ ದಾಸ್ಯಮಹಂ ಭಜೆ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಉರ್ವಾರುಕ್ಯವಂದನಾನ್ ಮೃತ್ಯೋರ್ಮಕ್ಷೇಮಾಮೃತಾತ್. ಶ್ರೀ ಮಹಾಗಣಪತಿ ಮಂಜುನಾಥೇಶ್ವರಸ್ವಾಮಿನೇ ಮಹಿಷ್ಟಾರ್ ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ಗಂಗೆ ಜೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಗಂಗಾದ್ಯಾಃ ಸರ್ವತೀರ್ಥಾಭ್ಯಾನಿ ದೇವತಾ ಸನ್ನಿಧಾ ಸಂತು. ಸ್ವಸ್ತಿ ಶ್ರೀಮದ್ಭಗವತ ವಿಷ್ಣೋರಾಜ್ಞಾಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯಪರಾರ್ತೆ ಶ್ವೇತವರಾಹ ಕಲ್ಪೆ ವೈವಸುತಮನ್ವಂತರಾಷ್ಟಾವಿಂಶತಿದಿನೇ ಕಲೇಜೆ ಪ್ರತಾಪಾದಿ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣಕೂಲೆ ಶಾಲೀವಾನ ಜಗಬುದ್ಧಾವತಾರಸ್ಮನ್ವರ್ತಮಾನ ವ್ಯಾಮಹರಿಗೆ ಧಾರಣನಾಮ ಸಂವತ್ಸರಸ್ಯ ದಕ್ಷಿಣಾಯನಿಂ ಜಲಧೃತೋ ಕಾರ್ತಿಕಮಾಸೇ ವೃಶ್ಚಿಕೈರ್ಗೆ
समख्ये त्रयोदश्यां तिथौ भार्गवादयुक्तायां शुभवार शुभनक्षत्र शुभदिनेवं गुणगणविशेषण विशिष्टायां शुभायां शुभन्यतो अस्य समस्त भक्तजनानां क्षेमस्थैर्यविरुजाभिनन्दायुरारोग्यैश्वर्यावृद्ध्यर्थं धर्म अर्थकामोक्षं चतुर्विपुलपुरुषार्थसिद्ध्यर्थं माङ्गल्यमूर्ति श्रीमञ्जुनाथयुर्वां प्रेरण माङ्गल्यमूर्ति श्रीमञ्जुनाथयुर्वां वृद्ध्यर्थं समस्त भक्तजनानां क्षेमस्थैर्यविरुजाभिनन्दायुरारोग्यैश्वर्यावृद्ध्यर्थं सर्वापक्षान्ति पूर्वक दीर्घायुर्विपुलधनधान्यस्कन्दतिवृद्धिस्थिरलक्ष्मीकीर्तिलाभशत्रुपराज्यस्थाभिष्टैत्यर्थं अपमृत्युव्याणमृत्युघोरमृत्युष्टमृत्यामिकामृत्याजमृत्यादृतमृत्युपीडापरिहारार्थम् अस्मिन् राष्ट्रे स्थितानां सर्वेषां स्थावराणां जङ्गमानाम् अण्डजानां सेचितानाम् उद्भिजानां च जरायुजानां महती संसारचक्रे कर्मगतिभिः विचितासयोनिषु पुनः पुनर्जनित्वकेनापि कर्मणः पुण्यविशेषाणाम् इदानीं परमात्मनि परमानुग्रहेण पाञ्चभौतिकदेहातिष्ठताम् अस्माकं सकलदुरितपापादिनिवृत्ते अस्य राष्ट्रस्य भूकम्पः उल्कापातः धूमकेतुदर्शनादि निवारणार्थं सर्वेषां विपदां चतुष्पदानां च आरोग्यपूर्णदीर्घायुष्यावृद्ध्यर्थं सर्वसमृद्ध्यर्थं समस्त रोगभया मृत्युभया निवारणार्थम् अस्मिन् राष्ट्रीयमाण सर्वेषां जनानां सच्चारित्र सौभाग्यसम्पदभिवृद्ध्यर्थं चिन्तितानां गुणगणसमृद्धिपूर्वकं सकलकार्येषु एकाग्रताभिवृद्धिश्चाधिकदाशु अधर्मकार्येषु हयानां च अनवरदेहे भक्ता सम्पन्नाभिवृद्ध्यर्थम् अज्ञानदारिद्र्यञ्जनपूर्वकं दीर्घायुष्याभिवृद्ध्यर्थं समस्त तापत्रयनिवृत्तिद्वारा श्रीमञ्जुनाथेश्वर स्वामी पूर्ण परमप्रसादसिद्ध्यर्थं परस्पर सहोदरता भावसिद्ध्यर्थं ज्ञानभक्तिवीराख्यसिद्ध्यर्थम् अपमृत्युव्याणमृत्युघोरमृत्युष्टमृत्यासक्तिमृत्युपीडापरिहारार्थं माङ्गल्यमूर्ति श्रीमञ्जुनाथेश्वर पूर्णप्रसादसिद्ध्यर्थं शुद्ध्यर्थं वृद्ध्यर्थं विजयार्थं शरद्रपारायणाख्यं कर्म करिष्ये. ಆತ್ಮೀಯರೇ, ಆಗಲೇ ಅಂತರಂಗದ ಪೂಜೆಯ ಬಗ್ಗೆ ಹೇಳ್ತಾ ಇದ್ದೆ. ಅಹಿಂಸೆ, ಇಂದ್ರಿಯ ನಿಗ್ರಹ ಇತ್ಯಾದಿ 8 ವಿಧದ ಪುಷ್ಪಗಳು ಭಗವಂತನಿಗೆ ಬಹಳ ಇಷ್ಟವಂತೆ. ದ್ವೇಷವಿಲ್ಲದ ದೈವಿ ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳೋದೇನೆ ದೇವತಾರಾಧನೆ. ಆ ದೈವಿ ಗುಣಗಳನ್ನು ಹೊಂದಿರುವವರು ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಅರ್ಹತೆಯನ್ನ ಹೊಂದಿರ್ತಾರೆ. ಬಾಹ್ಯ ಪುಷ್ಪಗಳನ್ನು ಸೃಷ್ಟಿಸೋದು ನಮ್ಮಿಂದ ಸಾಧ್ಯವಿಲ್ಲ. ಅವೇನಿದ್ರು ದೇವರ ಸೃಷ್ಟಿ. ದೇವರು ಸೃಷ್ಟಿಸಿರುವುದನ್ನು ಅವನಿಗೆ ಸಮರ್ಪಿಸುವುದರಲ್ಲಿ ಅಂಥ ವಿಶೇಷವಿಲ್ಲ. ನಿರ್ಮಲ ಮನಸ್ಸಿನಿಂದ ಸರ್ವೇಶ್ವರನ ಪಾದ ಪದ್ಮಗಳನ್ನು ಅನನ್ಯ ಭಕ್ತಿಯಿಂದ ಪೂಜಿಸಿದರೆ ಅವನು ಖಂಡಿತ ಸಂತುಷ್ಟನಾಗ್ತಾನೆ ಅಂತ ಒಬ್ಬ ವಿದ್ವಾಂಸರು ಹೇಳ್ತಾರೆ. ಈಗ ನೀರಾಜನ ನಡೀತಾ ಇದೆ, ಮಹಾಮಂಗಳಾರತಿ ನಡೀತಾ ಇದೆ. ಮಹಾಮಂಗಳಾರತಿಯನ್ನ ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳಬೇಕು. ಆ ಜ್ಯೋತಿ ನಮ್ಮ ಹೃದಯದಲ್ಲಿ ಪ್ರಜ್ವಲಿಸಬೇಕು. ಶ್ರೀ ಮಂಜುನಾಥನ ಸನ್ನಿಧಾನದ ಜ್ಯೋತಿ ನಮ್ಮಲ್ಲಿ ಬೆಳಗಬೇಕು. ನಮ್ಮನ್ನು ಮಾತ್ರವೇ ಅಲ್ಲ, ನಮ್ಮ ವಂಶ ಪರಂಪರೆಯನ್ನು ಬೆಳಗಬೇಕು ಎಂಬಂತಹ ವಿಶ್ವಾಸ, ಆ ನಂಬಿಕೆ, ಆ ಒಂದು ಸಮರ್ಪಣೆಯ ಭಾವ ಶ್ರೀ ಸನ್ನಿಧಿಯಲ್ಲಿ ನಾವು ತೋರಿಸಬೇಕು. ದಿವ್ಯವಾದ ಮಂಗಳಾರತಿಯನ್ನ ನಾವು ನೋಡ್ತಾ ಇದ್ದೇವೆ. ಆ ಸ್ವರ್ಣಮಯ ಕವಚ, ಅದಕ್ಕೊಪ್ಪುವಂತಹ ಬಣ್ಣಗಳ ವಿವಿಧ ಸುವಾಸಿತ ಪುಷ್ಪಗಳು, ಜೊತೆಯಲ್ಲಿ ಜ್ಯೋತಿ, ಆ ಮಂಗಲಾರತಿ, ಅದರ ಪ್ರಭೆ, ಅದರ ಪ್ರಜ್ವಾಲನ ಪ್ರತಿಬಿಂಬ, ಈ ಎಲ್ಲವೂ ಕೂಡ ತನ್ಮಯತೆಯಿಂದ ನಮ್ಮನ್ನು ಸನ್ನಿಧಾನವನ್ನು ನೋಡುವಂತೆ ಮಾಡುತ್ತೆ. ಹಿರಿಯರು ದೇವಸ್ಥಾನಗಳನ್ನು ನಿರ್ಮಿಸುವಾಗ ಈ ಬಗೆಯ ಮನಸ್ಥಿತಿಯನ್ನು ಇಟ್ಟುಕೊಂಡಿದ್ದರು. ನಮ್ಮ ಜನ ಭಗವದ್ ಅನುಗ್ರಹವನ್ನು ಪಡೆಯಲಿ, ತನ್ಮಯತೆಯಿಂದ ಪಡೆಯಲಿ, ಕೃತಾರ್ಥವಾಗಲಿ ಎಂಬ ಅನನ್ಯ ಆಶೆ ಇಟ್ಟುಕೊಂಡು ಹಿರಿಯರು ಧಾರ್ಮಿಕ ಸಂಸ್ಥಾನಗಳನ್ನು ಏರ್ಪಡಿಸಿದರು. ಅದನ್ನು ಉಳಿಸಿ ಬೆಳೆಸಿಕೊಳ್ಳುವಂತಹ ಜವಾಬ್ದಾರಿ ನಮ್ಮದು, ನಿಮ್ಮದು, ಸಮಸ್ತ ಮಾನವ ಜನಾಂಗದ. ಈ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ಭಗವಾನ್ ಮಂಜುನಾಥ ಸ್ವಾಮಿ ಹಾಗೂ ಇನ್ನಿತರ ಎಲ್ಲ ಸನ್ನಿಧಾನಗಳ ವಿಶೇಷ ಪೂಜಾ ಕಾರ್ಯಕ್ರಮಗಳು ಇದೀಗ ನೆರವೇರಿವೆ. ಅವುಗಳ ಯಥಾಮತಿ
ವಿವರಣೆಯನ್ನು ನಮ್ಮ ವೀಕ್ಷಕರಿಗಾಗಿ ಶ್ರೀ ಕ್ಷೇತ್ರದಿಂದ ನೇರವಾಗಿ ಪ್ರಸಾರ ಮಾಡ್ತಾ ಇದ್ದೇವೆ. ಮಾತಿಗೊಲಿವ ಮಂಜುನಾಥಗೆ, ಧ್ಯಾನ ಕೊಲಿವ ದೀನನಾಥಗೆ, ನೇಮ ಕೊಲಿವ ನೇಮಿನಾಥಗೆ, ದರ್ಶನ ಕೊಲಿವ ದೇವನಾಥಗೆ, ನಮೋ ನಮೋ ಶ್ರೀ ಮಂಜುನಾಥ, ನಮೋ ನಮೋ ಶ್ರೀ ಮಂಜುನಾಥ. ಆತ್ಮೀಯ ವೀಕ್ಷಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ನಡೀತಾ ಇದೆ. 4ನೆಯ ದಿವಸದ ಉತ್ಸವ. ನಮ್ಮ ETV ಕನ್ನಡ ವಾಹಿನಿಯ ಬೆಳಗಿನ ನೇರ ಪ್ರಸಾರದಲ್ಲಿ ಮಂಜುನಾಥೇಶ್ವರನಿಗೆ ಸಲ್ಲಿಸಿದ ಪ್ರಾತಃ ಪೂಜೆಯನ್ನು ತಾವು ವೀಕ್ಷಿಸಿದ್ದೀರಿ. ಇದರ ಜೊತೆಗೆ ಶ್ರೀ ಕ್ಷೇತ್ರದ ಬಗ್ಗೆ ಕುಡುಮ ಎಂಬ ಗ್ರಾಮ ಧರ್ಮಸ್ಥಳ ಕ್ಷೇತ್ರವಾಗಿ ಬೆಳೆದು ಬಂದ ಪರಿಯ ಬಗ್ಗೆ, ಹೆಗ್ಗಡೆ ಪರಂಪರೆಯ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳಿದುಕೊಂಡಿದ್ದೀರಿ. ಆ ವಿವರಗಳನ್ನೆಲ್ಲ ನಮಗೆ ನೀಡಿ ಸಹಕರಿಸಿದವರು ಪ್ರೊಫೆಸರ್ ಮಹಾಬಲ ಭಟ್ ಅವರು, ಪ್ರೊಫೆಸರ್ ಎಂ ರಾಮಚಂದ್ರ ಅವರು, ಡಾಕ್ಟರ್ SD ಶೆಟ್ಟಿ ಅವರು. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ರಾತ್ರಿ 11 ಗಂಟೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುವ ಲಕ್ಷ ದೀಪೋತ್ಸವದ ನೇರ ಪ್ರಸಾರದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇವೆ. ನಮಸ್ಕಾರ. ವೀಕ್ಷಕ ಬಂಧುಗಳೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಲಕ್ಷ ದೀಪೋತ್ಸವದ ನೇರ ಪ್ರಸಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮಂಗಳವಾದ್ಯಗಳು, ಕೊಂಬು, ಕಹಳೆಗಳು ಮೊಳಗುತ್ತಾ ಇರೋದು ಕೇಳುತ್ತೆ.